ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ ನಿಮ್ಮ ಜೊತೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ನನಗೆ ಮತ್ತು ಚಿರುಗೆ ತಿಂಗಳಲ್ಲಿ ಒಂದು ಸಲ ಅಥವಾ 2 ಸಲ ಪ್ರಕೃತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಕೂಡ ಒಂದು ವಿಶೇಷ ಪ್ರಯಾಣಕ್ಕೆ ನಾವು ಹೊರಟಿದ್ದೀವಿ. ಏನು ವಿಶೇಷ ಅಂತಂದರೆ ಇವತ್ತು ಚಿರು ಅವರ ಹುಟ್ಟೂರು ಅಂದರೆ ಅವರ ಅಜ್ಜಿಯ ಊರಿಗೆ ಹೋಗ್ತಾ ಇದ್ದೀರಿ. ಸೊ ಚಿರು ಅವರು ಆಲ್ಮೋಸ್ಟ್ ಚೈಲ್ಡ್ಹುಡ್ ಡೇಸ್ನ ಇಲ್ಲೇ ಕಳೆದಿರೋದು. ಅವ್ರ ಅಮ್ಮ ಮತ್ತು ಅವರ ಮಾವಂದ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ನಾನು ಈ ಊರಿಗೆ ಫಸ್ಟ್ ಟೈಮ್ಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಅವ್ರ ಬಾಲ್ಯದ ದಿನಗಳನ್ನ ಮತ್ತೆ ನೆನಪಿಸಿ ಅದರ ಅನುಭವ ಹೇಗಿರುತ್ತೆ ಅಂತ ನೋಡೋ ಆಸೆ ನನಗೆ. ಸೊ ಶುರು ಮಾಡೋಣ ಈ ನೆನಪಿನ ಪ್ರವಾಸವನ್ನು. ಸೊ ಇವತ್ತಿನ ನಮ್ಮ ಡೆಸ್ಟಿನೇಷನ್ ಬಂದು ದಾಬಾಸ್ಪೇಟೆ. ಬಟ್ ಆನ್ ದ ವೇ ನಾವು ಕಲ್ಲೂರು ಮೇಲೆ ಹೋಗ್ತಿರೋದ್ರಿಂದ ಕಲ್ಲೂರಲ್ಲಿ ಚಿರು ಅವರ ಅಮ್ಮನ ಸ್ಮಾರಕ ಇದೆ. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿ ಹಾಗೆ ಅವರ ಅಣ್ಣನ ಮನೆಯಲ್ಲಿ ಊಟ ಮುಗಿಸ್ಕೊಂಡು ಹೋಗೋಣ ಅನ್ನೋದು ಪ್ಲ್ಯಾನು. ಹೆಂಗನತ್ತಮ್ಮ ಇದು ಇದ್ರೆಲ್ಲ ನಾಟಿ ಫಾರಂ ಅಂತ ಬರ್ತಾವ ಕರ್ಬೇವಲ್ಲಿ. ಹಾ ಇದನ್ನ ನಾವು ನಾರ್ಮಲ್ ನೀನು ಕೀಳು ಶುಚಿ, ನೀನೊಂದು ಕಿತ್ಕೊಂಬ. ಎಲೆ ಕೀಳ್ಬೇಡ, ಮೂಲಂಗಿ ಕೀಳು. ತಿನ್ನಲ್ವಾ ನೀನು? ಎಷ್ಟು ಎಕರೆ ತಗೊಂತೀರ ಚಿರು ನೀವು? 1 ಎಕರೆ ಅಲ್ಲ, ಅದೇ ಅವ್ರು ಹೇಳಿದ ರೇಟ್ ಇತ್ತು ಅಂದರೆ 1 ಎಕರೆ ವಿ ಕ್ಯಾನ್ ಸಮ್ ಆಫ್ ಲ್ಯಾಂಡ್ ರಾದರ್ ದೆನ್ ಸೈಟ್ಗೆ ನೋಡೋ ಬದಲು. ಆ ಥರದ್ದೊಂದು ಚಿಕ್ಕ ಮನೆ ಇದೆಯಲ್ಲ ಅಲ್ಲಿ ದೂರದಲ್ಲಿ ನೋಡಿ, ಅಲ್ಲಿ ಕಾಣ್ತಿದೆ ಸ್ಟ್ರೈಟ್ ಹಳೆ ಮನೆಗಳವೆಲ್ಲ. ಮನೆ ಕವರ್ ಥರ ಹೋದ್ರು ಕವರ್ ಇಟ್ಕೊಂಡಿರ್ತೀನಿ ನಾನು. ಇವ್ರದೇ ಹೊಲ ಇರೋದ್ರಿಂದ ಸುಮಾರು ತರಕಾರಿಗಳನ್ನ ಇದ್ರಲ್ಲಿ ಬೆಳೀತಾರೆ. ನಾವು ಪ್ರತಿ ಸಲ ಹೋದಾಗೂ ಯಾವ ತರಕಾರಿ ಬೆಳೆದಿರ್ತಾರೆ ಅದನ್ನೆಲ್ಲ ನಮಗೆ ಕಳಿಸ್ತಾರೆ. ಈ ಸಲ ನಾವು ಊರಿಗೆ ಹೋಗ್ತಿರೋದ್ರಿಂದ ಅವ್ರಿಗೂ ಸ್ವಲ್ಪ ಕೊಡಿ ಅಂತ ಅಂದ್ಬಿಟ್ಟು ಮೂಲಂಗಿ, ಹೂಕೋಸು ಹಾಗೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ಕಳಿಸಿದ್ರು. ಸೊ ಅಲ್ಲಿ ತರಕಾರಿಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಹಾಗೆ ಅಲ್ಲೇ ಬೆಳೆದಿರೋವಂಥ ಮೂಲಂಗಿ ಸಾರು ಮಾಡಿದರು. ಸೊ ಅದನ್ನೆಲ್ಲ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಮ್ಮ ಡೆಸ್ಟಿನೇಷನ್ ದಾಬಾಸ್ಪೇಟೆ ಕಡೆಗೆ ಹೊರಟ್ರಿ. ಹಾಯ್ ಮಾಡು. ಏಯ್ ಬಾಗ್ಲಾಕೋ ಎಗ್ರಿಡೋದು ನೋಡಿ. ಇದಕ್ಕೆ ಅಮ್ಮ 4x4 ಇರಬೇಕು ಅನ್ನೋದು. ಆದರೂ ನಮ್ಮ ಡೆಲಿವನೇ ಏನು ಕಮ್ಮಿ ಇಲ್ಲ, ಎಲ್ಲ ಕಡೆ ಆಗ್ತದೆ. ಫುಲ್ ಕೊಚ್ಚೆ ಕೆಸರು. ಒಬ್ಬೊಬ್ಬ ಲೆಫ್ಟ್ ನೋಡಿ. ಹಾಂ ತುಂಬಿದೆ. ಫುಲ್ ಮಳೆ ನೀರೇ ತುಂಬ್ಕೊಂಬಿಟ್ಟಿದೆ. ಈ ಮನೆ ಬಗ್ಗೆ ಡೀಟೇಲಾಗಿ ಹೇಳಕ್ಕೆ ಮುಂಚೆ ಅಚ್ಚ ಕನ್ನಡದಲ್ಲಿ ಒಂದು ಸರಳವಾದ ಒಂದು ಕವನ ಥರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಸಿರು ಗರಿಕೆಯ ಮಡಿಲಲ್ಲಿ ಸೂರ್ಯಕಾಂತಿ ಹೂಗಳ ನಗುವಿನಲ್ಲಿ
ತೇಲುತ್ತಾ ವರ್ಷಗಳ ಕಾಲ ಏಕಾಂಗಿಯಾಗಿ ನಿಂತಿರುವ ಒಂದು ಪುಟ್ಟ ಮನೆ, ಪ್ರಕೃತಿಯೊಡನೆ ಬೆರೆತು ಹೋಗಿರುವ ಒಂದು ಜೀವಂತ ನೆನಪು. ಎಷ್ಟು ಚಂದ ಅಲ್ವಾ ನಮ್ಮ ಕನ್ನಡದ ಸಾಲುಗಳು. ಸೊ ಈ ಮನೆ ಸುತ್ತಮುತ್ತ ನೀವು ಎಷ್ಟು ದೂರಕ್ಕೆ ನೋಡಿದ್ರು ಒಂದು ಮನೆಯೂ ಕಾಣಲ್ಲ. ಇದನ್ನು ಒಂಟಿ ಮನೆ ಅಂತ ಕೂಡ ಕರೀತಾ ಇದ್ರಂತೆ. ಸುತ್ತಲೂ ಬರೀ ಗ್ರೀನರಿನೇ ಇದೆ. ಇದಿಷ್ಟು ಜಾಗ ಇವರ ಮಾವಂದ್ರಿಗೆ ಸೇರ್ಪಟ್ಟಿದ್ದಂತೆ. ಸೊ ಈ ಮನೆಗೆ ಬರೋದಕ್ಕೆ ಆಲ್ಮೋಸ್ಟ್ ಒಂದಷ್ಟು ದೂರ ರೋಡೇ ಇಲ್ಲ, ಕಾರಲ್ಲಿ ಇಲ್ಲ ಒಂದಷ್ಟು ಸಣ್ಣ ಪುಟ್ಟ ಕಾಲ್ದಾರಿಯಿಂದ ಬರಬೇಕಾಗತ್ತೆ. ಸೊ ಬಂದಾದ್ಮೇಲಿಂದ ನೋಡಿದ್ರೆ ಸುತ್ತಮುತ್ತ ಆಹಾ ಎಲ್ಲೋ ಕಳೆದೋಗ್ಬಿಟ್ಟಿದ್ದೀರಿ ಅಂತ ಫೀಲಿಂಗ್ ಗೊತ್ತಾ. ಭಯನೂ ಆಗುತ್ತೆ. ಅಲ್ಲಿ ಇರೋರು ಹೇಳಿದ್ರು ಮೊನ್ನೆ ತಾನೇ ಬೆಳಗಿನ ಜಾವ ಚಿರತೆ ಎಲ್ಲ ಬಂದಿತ್ತಂತೆ. ಸೊ ಒಂದೊಂದು ಸಲ ಭಯ ಆಗುತ್ತೆ ಹೆಂಗಪ್ಪ ಇರೋದು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇಷ್ಟು ಗ್ರೀನರಿ ಮಧ್ಯೆ ಇದ್ದಾರಲ್ಲ, ಇವರೇ ಲಕ್ಕಿ ಅನಿಸ್ಬಿಡುತ್ತೆ. ಸೊ ನಾನು ಕೇಳ್ಪಟ್ಟಿರಂಗೆ ಚಿರು ಹೇಳಿರೋದು, ಚಿರು ಅವರ ಅಜ್ಜಿ ಈ ಜಾಗಕ್ಕೆ ಬಂದಾಗ ಆಲ್ಮೋಸ್ಟ್ ಒಂದು 16 ಅಥವಾ 20 ಎಕರೆ, ನನಗೆ ಫಿಗರ್ ಗೊತ್ತಾಗ್ತಾ ಇಲ್ಲ, ಸೊ ಇಷ್ಟು ಜಾಗನ ಇಲ್ಲಿ ಕೊಂಡ್ಕೊಂಡಿದ್ರಂತೆ. ಆವಾಗ ಇಲ್ಲಿ 2 ಮನೆಗಳನ್ನು ಕಟ್ಟಿದ್ರು. ಒಂದು ತುಂಬ ಹಳೆಯ ಮನೆ, ಅದನ್ನು ನಾನು ಮಾರ್ನಿಂಗ್ ವಾಕ್ ಹೋದಾಗ ನಿಮಗೆ ಮುಂದೆ ತೋರಿಸ್ತೀನಿ. ಸೊ ಇವಾಗ ನಾವಿರೋದು ಆಲ್ಮೋಸ್ಟ್ ಒಂದು 50-40 ವರ್ಷ ಆಗಿರ್ಬೋದು ಈ ಮನೆ ಕಟ್ಟಿ. ಇವಾಗ ಪ್ರೆಸೆಂಟ್ಲಿ ಚಿರು ಅವರ ಕಸಿನ್ ಬ್ರದರು ಇಲ್ಲಿರ್ತಾರೆ. ಚಿರು ಅವರು ಚಿಕ್ಕ ವಯಸ್ಸಲ್ಲಿ ಅಪಾರ್ಟ್ಮೆಂಟ್ಸಲ್ಲಿದ್ದಾಗ ತೊಗೊಂಡಿದ್ದು ರೆಡಿಮೇಡ್ ದೇವ್ರ ಮನೆ ಅಂತೆ. ಅದನ್ನ ಇನ್ನೂ ಇವರು ಅಜ್ಜಿ ಮನೇಲಿ ಇಟ್ಕೊಂಡಿದ್ದಾರೆ. ಇದ್ಯಾವ ಕಡೆಗೆ ಇದ್ಯಾವುದು? ಮತ್ತೆ ಇಬ್ಬೆ ಪುಟ್ಟ ಅಂತಾರಲ್ಲ ಹಾಲು, ಈ ಲೈಟ್ ಎಲ್ಲ ಹೆಂಗ್ ನಡ್ಕೊಂಡ್ ಬರ್ತಾರ ರಾತ್ರಿ ಹೊತ್ತು? ಮೊಬೈಲ್ ಟಾರ್ಚ್. ಇದ್ಯಾವುದು ಅಡ್ಕೆನಾ? ಎಲೆ ಇವೆಲ್ಲ ನಮಗ್ ಕಂಪನಿ ಕೊಡ್ತಾವೆ. ಓ ಮೈ ಗಾಡ್. ಇಲ್ಲಿ ಬೆಂಗಳೂರಲ್ಲಿದ್ದಾಗ ಅಲಾರಾಮ್ ಎಷ್ಟು ಸಲ ಓಡಿದ್ರೂ ಎಚ್ಚರನೇ ಆಗಲ್ಲ. ಬಟ್ ನೈಟ್ ಇಲ್ಲಿ ಒಳ್ಳೆ ನಿದ್ದೆ ಅಂತೂ ಬಂತು. ಬೆಳಗ್ಗೆ 4:15ಗೆ ನವಿಲ್ ಕೂಗಿದ ಶಬ್ದಕ್ಕೆ ಎಷ್ಟು ಬೇಗ ಎಚ್ಚರ ಆಗೋಯ್ತು ಅಂತೀರಾ. ಸೊ ನಾನು ಅನ್ಕೊಳ್ತಾ ಇದ್ದೆ ಮನೇಲಿ ಎಷ್ಟು ಎದ್ದೇಳಬೇಕು ಅಂದರೆ ಎದ್ದೇಳೋಕ್ಕಾಗಲ್ಲ, ಇಲ್ಲಿ ಪಕ್ಷಿ ಸೌಂಡ್ಗೆ ಎಷ್ಟು ಬೇಗ ಎಚ್ಚರ ಆಗೋಯ್ತು ಅಂತ. ಸೊ ಈ ಹಳೇ ಮನೆ ಹೆಂಗಿತ್ತು ಅಂತ ನನಗೆ ನೋಡೋಕೆ ತುಂಬ ಕುತೂಹಲ ಇತ್ತು. ಸೊ ಫೈನಲಿ ಒಂದು ಮಿನಿ ಗುಡ್ಡ ಬೆಟ್ಟ ಎಲ್ಲ ಹತ್ಕೊಂಡು ಒಂದಷ್ಟು ದೂರ ನಡೆದು ಬಂದಮೇಲಿಂದ ಈ ಒಂದು ಲೆಜೆಂಡ್ರಿ ಓಲ್ಡ್ ಹೌಸ್ ನನ್ನ ಕಣ್ಣಿಗೆ ಬಿತ್ತು. ಸೊ ಇದೊಂದು ಹಳೆಯ ಕಾಲದ ಮನೆ ಆಯಿತಾ. ಇವಾಗ ಇಲ್ಲಿ ಯಾರೂ ಇಲ್ಲ. ಒಂದು ಕಾಲದಲ್ಲಿ ಚಿರು ಅವರ ಅಜ್ಜಿ ಅಜ್ಜ ಮಾವಂದರು ವಾಸ ಮಾಡ್ತಿದ್ದ ಮನೆ ಇದು. ಇವಾಗ ಮನೆ ಗೋಡೆ ಎಲ್ಲ ಬಿರುಕು ಬಿಟ್ಟು ಹಾಳಾಗೋಗಿದೆ, ಬಾಗಿಲು ಎಲ್ಲ ಮುರಿದೋಗಿದೆ. ಆದರೆ ಈ ಮನೆಯಲ್ಲಿ ಚಿರು ಅವರ ಬಾಲ್ಯದ ನೆನಪುಗಳು ಮಾತ್ರ ಹಾಗೇ ಉಳ್ಕೊಂಡಿದೆ. ಸೊ ಅಲ್ಲಿ ಅವರು ಆಟ ಆಡಿದ ನೆನಪುಗಳು, ಅಜ್ಜಿ ಮಾಡಿದ್ದು ಯಮ್ಮಿ ಫುಡ್ಡು, ಅಜ್ಜಿ ಹೇಳಿದ ಕತೆಗಳು, ಇದೆಲ್ಲ ಇವ್ರ ಮನಸ್ಸಲ್ಲಿ ಹಾಗೇ ಉಳಿದಿದೆ. ಸೊ ಈ ಮನೆ ನೋಡಿದ್ರೆ ಇನ್ನೂ ಹಳೆಯ ನೆನಪುಗಳು ಇಲ್ಲಿ ಆಡಿ ಬೆಳೆದಂಥ ಮಕ್ಕಳಿಗೆ ನೆನಪಾಗೇ ಆಗುತ್ತೆ. ಹಳ್ಳಿ ಆದ್ರೂ ಈ ಮನೆಯ ಹೃದಯ ಶ್ರೀಮಂತಿಕೆ ಯಾವ ಹೊರದೇಶ ಅಥವಾ ಬೆಂಗಳೂರಲ್ಲಿ ಐಷಾರಾಮಿ ಮನೆಯಲ್ಲಿದ್ದರೂ ಸಿಗಲ್ಲ ಅನ್ನೋದು ನನ್ನ ಒಂದು ಮನದಾಳದ ಮಾತು. ಸೊ ಇವಾಗ ನಾವು ಹೋಗ್ತಿರೋ ಬಂದು ಇವ್ರ ಜಮೀನಿನ ಒಂದು ಎಂಡ್ ಕಡೆಗೆ ಬಂದಿದ್ದೀರಿ. ಸೊ ಮೊದಲು ನಾವು ಇವಾಗ ಜಸ್ಟ್ ಒಂದು ಮನೆ ತೋರಿಸಿದ್ನಲ್ಲ, ಅಲ್ಲಿ ಇವ್ರ ಅಜ್ಜಿ ಬಂದು ಮಕ್ಕಳು ಇಲ್ಲೆಲ್ಲ ಆಟ ಆಡ್ಬೇಕಾದ್ರೆ ಕೂಗ್ತಿದ್ರಂತೆ, ಅಷ್ಟು ವಿಸಿಬಿಲಿಟಿ ಇತ್ತಂತೆ. ತೆಗಿತೀನಿ.
ಹೆಂಗಿತ್ತು ಚಿರು? ಎಷ್ಟು ವರ್ಷ ಆದ್ಮೇಲೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ? ನಮ್ಮಮ್ಮ ಇದ್ದಾಗ ಅನ್ಸುತ್ತೆ ಮೋಸ್ಟ್ಲಿ 6-7 ಇಯರ್ಸ್ ಅನ್ಸುತ್ತೆ. 6-7 ಇಯರ್ಸ್ ಆದ್ಮೇಲೆ ಇಲ್ಲಿ ಸ್ಟೇ ಮಾಡ್ತಾರೆ. ಅಜ್ಜಿ ಮನೆಗೆ ಬಂದು ಸ್ಟೇ ಮಾಡಿ ಹೊರಡ್ತಾ ಇರೋದು. ಸೊ ಅಲ್ಲಿ ಬೆಳಗ್ಗೆ ಕಾಫಿ ಕುಡ್ಕೊಂಡು ಹೊರಟು ನಾವು ಎಲ್ಲೇ ಟ್ರಿಪ್ ಹೋದ್ರು ಒಂದು ಕ್ಯಾಂಪ್ ಮಾಡಿದ್ರೇ ಇತ್ತೀಚೆಗೆ ಸಮಾಧಾನ ಅನಿಸ್ಬಿಟ್ಟಿದೆ. ಸೊ ಒಂದೊಳ್ಳೆ ಮಾವಿನ ತೋಟ ಹುಡುಕ್ಬಿಟ್ಟು ಅಲ್ಲಿ ಬಿಸಿ ಬಿಸಿ ಬಿರಿಯಾನಿ ಮಾಡೋಣ ಅಂದ್ಕೊಂಡು ಕ್ಯಾಂಪ್ ಹಾಕಿದ್ದೀರಿ. ಸೊ ನಾವಿಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಿದ್ದೀರಿ. ಸೊ ಒಂದೇ ಟೈಮ್ ಕುಕ್ ಮಾಡೋದ್ರಿಂದ ಇದರಲ್ಲಿ ಎಣ್ಣೆ, ಇದರಲ್ಲಿ ತುಪ್ಪ ತೊಗೊಂಬಂದಿದ್ದೀನಿ. ಇವಾಗ ಬಿರಿಯಾನಿ ಮಾಡುವ ಬನ್ನಿ. ಮಿಕ್ಸ್ ಇದರಲ್ಲಿ ತೊಗೊಂಬಂದಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಬಂದ್ಬಿಟ್ಟಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಫುಲ್ ಮಿಕ್ಸ್ ಮಾಡ್ಕೊಂಡು ತೊಗೊಂಬಂದ್ಬಿಟ್ಟಿದ್ದೆ. ಅರಿಶಿನ, ಧನಿಯದ ಪುಡಿ, ಖಾರದ ಪುಡಿ, ಗರಂ ಮಸಾಲ. ಸೊ ಇಷ್ಟನ್ನು ಚಿಕನ್ ಆಲ್ಮೋಸ್ಟ್ ಕುಕ್ ಆಗ್ತಾ ಇದೆ. ಇವಾಗ ಇಷ್ಟನ್ನು ಹಾಕ್ಬಿಡೋದು. ಚುಚಿ ಏನು ಕೂಗ್ತಾ ಇರೋದು? ನವಿಲು. ನೋಡಿ ಹೆಂಗೆ ಕುದೀತಾ ಇದೆ. ಸೊ ಫೈನಲಿ ನಾವು ಅಡುಗೆ ಮಾಡೋ ಜಾಗದಲ್ಲಿ ನವಿಲು ಕಾಣ್ತಾ ಇದೆ. ಮಾಡಿದ್ದೀನಿ. ಎಸ್. ಮುಡ್ತಮ್ಮ ನೋಡಿ, ಇದು ಮುಟ್ಟನಾ? ನೋಡು ಪಚ್ಚ ಮುಡ್ತು. ನೀನು ಮುಟ್ಟು, ಇದು ಮುಟ್ಟು, ಮುಟ್ಟು ಪಚ್ಚ ಮುಡುತ್ತೆ ನೋಡು. ಓಕೆ, ಬಗ್ಸ್ಬಿಡಿ ಹಂಗೆ ಏನಾದ್ರು. ಹೆಂಗಿದೆ ಶುಚಿ? ಶುಚಿ ಹೆಂಗಿದೆ? ಇದೆ ಚಿರು. ನಾವು ಕುಕ್ಕರ್ ತಗೊಂಬಂದು ವಿಸಿಲೇ ತಗೊಂಬಂದಿಲ್ಲ, ಹಾಗಾಗಿ ಹಾಗೆ ಮುಚ್ಚಿ ಬೇಯಿಸಿ ಏನೋ ಒಂದು ಮಾಡಿದ್ದೀರಿ. ಹೀಗೆ ನಿಂಬೆಹಣ್ಣು ಹಿಂಡ್ಕೊಂಡು ಮಿಕ್ಸ್ ಮಾಡಿ ಇರೋ, ನಾನು ಕೊಡ್ತೀನಿ, ಸುಮ್ಮನೆ ಇರು. ಇಲ್ಲೊಂದು ಈರುಳ್ಳಿ ಇಟ್ಟು ಬಿಸಿ ಬಿಸಿ ಈ ನೇಚರ್ನ ನೋಡ್ಕೊಂಡು ತಿಂತಾ ಇದ್ರೆ ಹೆಂಗಿರುತ್ತೆ ಚಿರು? ಸ್ವರ್ಗ. ಹೆಂಗಿರುತ್ತೆ? ಕರ್ಕರವಾಗಿ ಚೀಚಿ ಇಕ್ಕಿದ್ದೀನಿ ಇದ್ರೊಳಗೆ. ಆದ್ಮೇಲೆ ಒಂದು ನವಿಲು ಕಾಂಪಿಟೇಷನ್ ಇಂದ ಕೂಗ್ತಾ ಇದೆ, ಕೇಳಿಸ್ಕೊಳ್ಳಿ. ಊಟ ಎಲ್ಲ ಮುಗ್ದಾದ್ಮೇಲೆ ಮಾವಿನ ತೋಟ ಇತ್ತು ಅಂತಂದಲ್ಲ, ಅದಂತೂ ಎಷ್ಟು ಹಸಿರಾಗಿತ್ತು ಗೊತ್ತಾ. ಹಾಗೆ ನಿಶಬ್ದವಾಗಿ ಕೂಡ ಇತ್ತು. ಎಷ್ಟು ನಿಶಬ್ದವಾಗಿತ್ತು ಅಂದರೆ ನಾವು ನಡೆದಾ ಇರ್ಬೇಕಾದ್ರೆ ಎಲೆಗಳ ಶಬ್ದ ಕೇಳ್ತಾ ಇತ್ತು, ಹಾಗೆ ತಣ್ಣನೆ ಗಾಳಿ ಶಬ್ದ ಇಷ್ಟೇ ಅಲ್ಲಿ ನಮ್ಮ ಕಿವಿಗೆ ಬೀಳ್ತಾ ಇದ್ದಿದ್ದು. ಅಷ್ಟು ರಿಲ್ಯಾಕ್ಸಿಂಗ್ ಆಗಿತ್ತು. ಅದೇ ವೇಳೆಗೆ ನವಿಲು ಒಂದಾದ್ಮೇಲೆ ಒಂದು ಕೂಗ್ತಾ ಇತ್ತಾ, ಅದಂತೂ ಚೆರಿ ಒಂದು ಕೇಕ್ ಅಂತಾರಲ್ಲ ಆ ಥರ ಇತ್ತು. ಸೊ ಬರೀ ಅಲ್ಲಿ ಶಾಂತಿ ಅಷ್ಟೇ ನಮಗೆ ಸಿಕ್ಕಿದ್ದು. ಯಾರೂ ಇಲ್ಲ, ಸೌಂಡು ಗಲಾಟೆ ಏನೂ ಇಲ್ಲ. ನಾವಾಯಿತು, ಪ್ರಕೃತಿ ಆಯಿತು, ಅಷ್ಟೇ. ಈ ಥರ ಅವಾಗವಾಗ ಅನುಭವ ಆಗ್ತಿದ್ರೆ ಎಷ್ಟು ಸ್ಟ್ರೆಸ್ಫುಲ್ ಲೈಫ್ ಇದ್ರೂ ಒಂಥರ ನಮಗೆ ನಾವೇ ರಿಲ್ಯಾಕ್ಸಿಂಗ್ ಮೆಡಿಸಿನ್ ಅಂತಾರಲ್ಲ, ನೇಚರೇ ಒಂಥರ ಮೆಡಿಸಿನ್ ನಮಗೆ. ಎಷ್ಟು ಬೆಟ್ಟಗಳಿದೆ ಅಲ್ಲ, ಇಲ್ಲಿಂದ ಹತ್ರ ಕಾಣುತ್ತೆ, ಬಟ್ ಒಂದೊಂದು ಒಂದೊಂದಷ್ಟು ಅದು ಸ್ಟ್ರೈಟ್ ಕಾಣ್ತಿರೋದು. ಅಲ್ಲೂ ಏನೋ ಇದಿದೆ. ಪೀಕಾಕ್ ಬಂತ ಶುಚಿ? ಅಲ್ಲಿಂದ ಒಂದು ಪೀಕಾಕ್ ಬರುತ್ತೆ ಇವಾಗ.
ಸ್ಟೇ ಮಾಡಿದ್ರೆ ಎಂತೆ ಹೊತ್ತು ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡ್ಮೇಲಿಂದ ಚಿರು ಅವರ ಅತ್ತೆನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಲ್ಲಿ ಬಂದಿದ್ದೀರಿ. ಮಾಡ್ತಾರೆ ಇವಾಗ ರೋಡ್ ಬೇರೆ ಗೊತ್ತಲ್ಲ ಏನಿಲ್ಲ ಹೆಸರು ಎಲ್ಲ ನೆಂಟರಿಷ್ಟನ್ನು ಮಾತಾಡಿಸಿ ಆದಮೇಲಿಂದ ನಾವು ಕಸಿನ್ಸ್ ಎಲ್ಲರೂ ಮುಂಚೆನೇ ಮಂಚನ ಬೆಲೆಯಲ್ಲಿ ಯಮ್ಮಿ ಫಿಶ್ ತವಾ ಫ್ರೈ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೆ. ಹಾಗಾಗಿ ಎಲ್ಲರೂ ಡಿಸೈಡ್ ಮಾಡಿಕೊಂಡು ಸಂಡೇ ಆಗಿರೋದ್ರಿಂದ ಅಲ್ಲಿ ಮೀಟಪ್ ಮಾಡೋಣ ಅಂತ ಅಂದ್ಕೊಂಡಿದ್ರಿ. ಸೊ ನಾವು ಆನ್ ದ ವೇ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ನಮ್ಮದು ಆಲ್ಮೋಸ್ಟ್ 3 hour ಡ್ರೈವ್ ಇತ್ತು. ಹಾಗೆ ನೇಚರ್ನ ಎಂಜಾಯ್ ಮಾಡಿಕೊಂಡು ಒಳ್ಳೆ ಸಾಂಗ್ಗಳು ಕೇಳಿಕೊಂಡು ಮಂಚನ ಮೇಲೆ ಡ್ಯಾಮ್ಗೆ ಫಿಶ್ ಫ್ರೈ ತಿನ್ನೋಣ ಅಂತ ಹೊರಟಿದ್ದೀರಿ. ಈ ಮಂಚನ ಮೇಲೆ ಡ್ಯಾಮಲ್ಲಿ ಸುಮಾರು ಒಂದು 30ರಿಂದ 40 ಫಿಶ್ ಅಂಗಡಿಗಳಿದೆ. ಎಲ್ಲಿ ತಿನ್ನಬೇಕು ಅಂತ ನನಗಂತೂ ಗೊತ್ತೇ ಆಗಲಿಲ್ಲ. ಸೊ ಕ್ಲೆನ್ಲಿನೆಸ್ ನೋಡಿಕೊಂಡು ನಾವು ಹೋಗಿದ್ದು ರೇಣುಕಾಂಬ ಫಿಶ್ ತವಾ ಫ್ರೈ ಅಂತ. ಸೊ ಟೇಸ್ಟು ಸ್ಲೈಸ್, ಎಸ್ಪೆಷಲಿ ಸ್ಲೈಸ್ ತೊಗೊಂಡ್ರೆ ನಿಮಗೆ ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಹೇಳಬೇಕು ಸ್ವಲ್ಪ ಡಬಲ್ ರೋಸ್ಟ್ ಎಲ್ಲ ಮಾಡಿಕೊಡಿ ಅಂತ. ಸಂಡೇ ಸ್ವಲ್ಪ ರಶ್ ಇರುತ್ತೆ, ಹಾಗಾಗಿ ಸ್ವಲ್ಪ ಬೇಗ ಹೋದರೆ ನಿಮಗೆ ಯಮ್ಮಿ ರುಚಿಯಾಗಿರೋ ಫಿಶ್ ತವಾ ಫ್ರೈ ಸಿಗುತ್ತೆ. ಆ್ಯಂಡ್ ಓನರ್ ಬಾಯಿಂದನೇ ಕೇಳಿ ಇಲ್ಲಿ ಏನೇನು ಸಿಗುತ್ತೆ ಹಾಗೆ ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಇರ್ತಾರೆ ಅಂತ. ನಿಮ್ದು ರೇಣುಕಾಂಬ ಮೇಡಮ್ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದೀರಾ? ಹೌದು ಮೇಡಮ್. ಇದಕ್ಕೆ ಮುಂಚೆ ಎಲ್ಲ ಮಾಡ್ತಿದ್ರಿಂದ್ರಲ್ಲ ಇಲ್ಲಿ ಚನ್ನಪಟ್ಟಣ ಮೇಡಮ್. ಚನ್ನಪಟ್ಟಣದಲ್ಲ. ಸ್ಯಾಟರ್ಡೆ ಸಂಡೇ ಟೈಮಿಂಗ್ ಎಷ್ಟು ಸರ್? ಮೇಡಮ್ 10ರಿಂದ 10 ಗಂಟೆ ಸ್ಟಾರ್ಟ್ ಮಾಡ್ತೀವಿ. ಹಾಂ 10:30ಗೆಲ್ಲ ಇಲ್ಲಿ ಇರ್ತೀವಿ. ಹಾಂ ಸಂಜೆ 7 ಗಂಟೆ ಗಂಟೆ 7-7:30 ಗಂಟೆ ಇರ್ತೀವಿ ಮೇಡಮ್. ಏನೇನು ಇರುತ್ತೆ ಸರ್? ಮೇಡಮ್ ಫಿಶು ಇದು ರೂಪ್ಚಂದು ಲೈನು, ಟೈಗರ್ ಜುಲಾಬಿ, ಮತ್ತೆ ಸಣ್ಣ ಜುಲಾಬಿ, ಕಬಾಬ್ ಮಾಡ್ತೀವಿ ಮೇಡಮ್. ಇದರಲ್ಲಿ ಕಬಾಬ್ ಎಲ್ಲ ಬೋನ್ಲೆಸ್. ಅದು ಬೋನ್ಲೆಸ್. ಅದ್ ಬಿಟ್ಟು ಆಮ್ಲೆಟ್ ಐಟಮ್ಸ್, ಆಮ್ಲೆಟು, ಎಗ್ ರೈಸು, ಫ್ರೈಡ್ ರೈಸು ಎಲ್ಲ ಮಾಡ್ತೀವಿ ಮೇಡಮ್. ಎಗ್ ಬುರ್ಜಿ ಮನೆಯಲ್ಲೇ ಮಾಡೋ ಮಸಾಲೆ, ಯಾವುದು ಪೌಡ್ರೇ ಹಾಕಲ್ಲ ಮೇಡಮ್. ಫಿಶ್ ಎಲ್ಲ ಇದೇ ಡ್ಯಾಮ್ದಲ್ವಾ? ಮಂಚಿ ಮೇಲೆ ಮೇಡಮ್. ಟೈಗರ್ ಜುಲಾಬಿ ಎಲ್ಲ ಮಂಚಿ ಮೇಲೆ ಮೇಡಮ್. ಎಕ್ಸ್ಟ್ರಾ ರೋಸ್ಟ್ ಬೇಕು ಅಂದ್ರೆ ಮಾಡಿ. ಇದ್ರ ಮೇಲೆ ಇನ್ನ ಮಸಾಲೆ ಹಾಕ್ತೀರಾ ಇವಾಗ? ಇವಾಗ ಇನ್ನೂ ಮಸಾಲೆ ಮಾಡ್ತೀವಿ. ಈಗ ನಾವು ಮಾಡಿರ್ತೀವಲ್ಲ ಮನೆ ಮಸಾಲೆ, ಮಾಮೂಲಿ ಉಪ್ಪು ಖಾರ ಹಿಡಿಯಕ್ಕೆ ಹಾಕಿರೋದು. ಹೌದು ಮೇಡಮ್. ಅದಕ್ಕಿನ್ನೂ ಪೆಪ್ಪರ್ ಹಾಕಿ ಮೇಡಮ್. ಪೆಪ್ಪರ್ ಸ್ವಲ್ಪ ಉಪ್ಪು ಉದುರಿಸಿ ಆಮೇಲೆ ಆ ಮಸಾಲೆ ಹಾಕ್ತೀವಿ ಮೇಡಮ್. ಗಟ್ಟಿ ಮಸಾಲೆ ಮಾಡ್ಕೊಂಡಿರ್ತೀವಿ ಮೇಡಮ್. ಇದು ಮನೇಲಿ ಮೇಡಮ್. ಆ ಗ್ರೀನ್ ಮಾಡ್ತಾ ಇದ್ದೆ ಮೇಡಮ್. 2 ದಿನ ಗ್ರೀನ್ ಮಾಡ್ದು, ಅದು ಚೆನ್ನಾಗಿ ಹುಡ್ತು. ರೆಡ್ ಮಾಡ್ತಾ ಇದ್ದೀವಿ ಇವಾಗ. ಇದಾಕ್ಬಿಟ್ಟು ಎಷ್ಟು ಒಂದು 5 ನಿಮಿಷ ರೋಸ್ಟ್ ಮಾಡ್ತೀರಾ? ಅಷ್ಟೇ, 2 ನಿಮಿಷ ಮೇಡಮ್. 2 ನಿಮಿಷ. ಅದು ಮಸಾಲೆ ಆಲ್ರೆಡಿ ಹಾಕಿರ್ತೀವಿ ಒಳಗಡೆ, ಅದು ಇದಕ್ಕೆ ಅಷ್ಟೇ ಮೇಡಮ್. ಅದು ಖಾರ ಕಮ್ಮಿ ಬೇಕು ಅಂದವ್ರಿಗೆ ಆ ಮಸಾಲೆ ಹಾಕ್ತೀರಾ? ನಾವು ಆ್ಯಕ್ಚುಲಿ ಅಂಗಡಿಗೆ ಬಂದಾಗ ಸ್ವಲ್ಪ ಕಮ್ಮಿ ಜನ ಇದ್ರು. ನಾವು ಹೋಗೋ ಅಷ್ಟರಲ್ಲಿ ಫಿಶಸ್ಸೇ ಖಾಲಿ ಆಗೋಯ್ತು. ಅಷ್ಟು ಜನ ಬಂದು ಅಷ್ಟು ಆರ್ಡ್ರ್ ಆಗಿತ್ತು. ಟೇಸ್ಟ್ ಅಂತೂ ಎಸ್ಪೆಷಲಿ ಸೈಜು ಫುಲ್ ಫಿಶ್ಗಿನ್ನ ಸ್ಲೈಸ್ ಅಂತೂ ತುಂಬ ಚೆನ್ನಾಗಿತ್ತು. ನನ್ನ ಕಸಿನ್ಸ್ ಏನಾದ್ರು ಅಂತ ಕೇಳೋಣ ಬನ್ನಿ. ಚೆನ್ನಾಗಿದ್ಯಾ? ಹೆಂಗಿದೆ ವರ್ಷ? ಚೆನ್ನಾಗಿದ್ಯಾ? ಸೂಪರಾ? ಫುಲ್ ಡಬಲ್ ರೋಸ್ಟ್ ಮಾಡಿಸ್ಕೊಂಡಿದ್ಯಾ? ಮೀನು ತಿಂದಾದ್ಮೇಲೆ ವಾಪಸ್ಸು ನಮ್ಮ ಮನೆಗೆ ಬಂದು ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನನ್ನ ಕಸಿನ್ ಕೂಡ ಹೊರಟ್ರು. ಈ 2 ದಿವಸ ಅಂತೂ ನಾನು, ಚಿರು ಹಾಗೆ ಪಾಪುಗೆ ಒಂದು ಮೆಮೊರೇಬಲ್ ಟ್ರಿಪ್ ಅಂತಾರಲ್ಲ ಹಾಗೆ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.